ಸ್ನೇಹಿತರೆ, ಈ ರೀತಿ ಕನಸು ಬಿದ್ದರೆ ಅಪಾಯ ಕಾದಿದೆ ಎಂದರ್ಥ. ಈ ರೀತಿ ನಿಮಗೂ ಆಗಿದೆಯಾ? ಕನಸುಗಳೆಂದರೆ ಬರೀ ಆ ದಿನಕ್ಕೆ ಬೀಳುವ ಅರ್ಥಹೀನ ಚಿತ್ರಗಳಲ್ಲ. ಒಂದೊಂದು ಕನಸುಗಳಿಗೂ ಒಂದೊಂದು ಅರ್ಥವಿರುತ್ತದೆ. ಆ ಒಳಾರ್ಥಗಳ ಅರಿತರೆ ನಮ್ಮ ದೈನಂದಿನ ಕೆಲಸ ಕಾರ್ಯಗಳು ಸುಲಭವಾಗುತ್ತದೆ. ಇನ್ನು ನಮಗೆ ಒಮ್ಮೊಮ್ಮೆ ಅರ್ಥವೇ ಆಗದಂತಹ ಕನಸುಗಳು ಬೀಳುತ್ತವೆ. ನೀವು ಅದೆಷ್ಟೇ ನೆನಪು ಮಾಡಿಕೊಂಡರೂ ಅದು ನೆನಪಾಗುವುದಿಲ್ಲ. ಹಾಗೆ ಅದಕ್ಕೊಂದು ಅರ್ಥವೂ ಇರುವುದಿಲ್ಲ. ಆದರೆ ಮತ್ತೆ ಕೆಲವು ಕನಸುಗಳು ನಿಮಗೆ ನೆನಪಲ್ಲಿ ಉಳಿಯುತ್ತವೆ. ಆದರೆ ಅದರ ಭಯಾನಕತೆಯಿಂದ ನೀವು ನೆನಪು ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ. ಹಾಗಾದರೆ ಯಾವೆಲ್ಲ ಕನಸುಗಳ ಹಿಂದೆ ಯಾವ ರೀತಿಯ ಅರ್ಥವಿದೆ? ಕನಸಿನಲ್ಲಿ ಯಾವ ವಸ್ತುಗಳು ಕಂಡರೆ ಅದರ ಹಿಂದಿರುವ ಅರ್ಥವಾದರೂ ಏನು? ಇದಕ್ಕೆ ಕಾರಣವೇನು? ಮುಂದೆ ಏನು ಸಂಭವಿಸಲಿದೆ ಎಂಬುದನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡೋಣ. ಕನಸಿನಲ್ಲಿ ಹಲ್ಲು ಉದುರುವುದು. ನೀವು ಕೆಲವೊಮ್ಮೆ ನಿದ್ರೆಯಲ್ಲಿ ನಿಮ್ಮ ಹಲ್ಲುಗಳನ್ನು ಕಳೆದುಕೊಳ್ಳುವಂತಹ ಕನಸು ಕಂಡಿರಬಹುದು. ಆದರೆ ಈ ರೀತಿಯ ಕನಸುಗಳು ಏಕೆ ಬೀಳುತ್ತಿದೆ ಎಂಬುದು ನಿಮಗೆ ಅರ್ಥವಾಗುವುದಿಲ್ಲ. ಇದರ ಹಿಂದೆ ಒಂದು ಕಾರಣವಿದೆ. ನಿಮಗೆ ಹಲ್ಲು ಮುರಿದು ಹೋಗುವ ಅಥವಾ ಬೀಳುವ ಕನಸು ಬಿದ್ದಿದ್ದರೆ ನಂಬಿಕೆಗಳ ಪ್ರಕಾರ ಇದು ಮುಂದೆ ಸವಾಲಿನ ಪರಿಸ್ಥಿತಿ ಎದುರಾಗುವ ಸೂಚನೆ ಎನ್ನಬಹುದು ಎನ್ನಲಾಗುತ್ತದೆ. ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಯಾವುದಾದರೂ ಸಮಸ್ಯೆ ಎದುರಾಗಬಹುದು, ಇಲ್ಲವೇ ನಿಮಗೆ ನೋವಿನ ದಿನಗಳು ಬರಬಹುದು ಎಂಬುದಾಗಿದೆ. ಹಾವು ಅಥವಾ ವಿಷಕಾರಿ ಜಂತುಗಳು ಕನಸಿನಲ್ಲಿ ಬರುವುದು. ಸಾಮಾನ್ಯವಾಗಿ ಈ ರೀತಿಯ ಕನಸುಗಳು ಬೀಳುವುದನ್ನು ನೀವು ಕೇಳಿರಬಹುದು. ನಿಮಗೆ ಇಲ್ಲವೇ ಮನೆಯಲ್ಲಿ ಯಾರಿಗಾದರೂ ಈ ರೀತಿಯ ಕನಸುಗಳು ಬಿದ್ದಿರುವುದು ನಿಮ್ಮ ಅರಿವಿಗೂ ಬಂದಿರಬಹುದು. ಕನಸಿನಲ್ಲಿ ಹಾವು ಕಾಣಿಸಿಕೊಳ್ಳುವುದು ಕೆಟ್ಟ ಶಕುನ ಎನ್ನಲಾಗಿದೆ. ಹಾವು ಓಡಿಸಿಕೊಂಡು ಬರುವುದು ಇಲ್ಲವೇ ನಿಮ್ಮ ಮೇಲೆ ಹತ್ತಿದಂತಾಗುವುದು ನಕಾರಾತ್ಮಕ ಶಕ್ತಿಗೆ ಕಾರಣವಾಗುತ್ತದೆ. ಇದು ಶತ್ರುಕಾಟದ ಸೂಚಕವೂ ಆಗಿರಬಹುದು. ಹಾಗೆ ಯಾವುದಾದರೂ ವಿಷಕಾರಿ ಜಂತು ಅಥವಾ ಹುಳುಗಳು ಕಡಿಯುವ ಕನಸು ಬಿದ್ದರೆ ಆರೋಗ್ಯದಲ್ಲಿ ಏರುಪೇರು, ನೋವು, ಅನಿರೀಕ್ಷಿತ ನಷ್ಟ ಎಂಬ ಸೂಚನೆ ಇರಬಹುದು. ನೀರಿನಲ್ಲಿ ಮುಳುಗುವುದು ಅಥವಾ ಬೆಟ್ಟದಿಂದ ಬೀಳುವುದು. ಸಾಮಾನ್ಯವಾಗಿ ನೀರಿನಲ್ಲಿ ನೀವು ಮುಳುಗಿದಂತೆ ಅಥವಾ ಎತ್ತರದ ಪ್ರದೇಶದಿಂದ ಬಿದ್ದಂತೆ ಕನಸು ಬಿದ್ದರೆ ಇದು ಅಪಶಕುನವಂತೆ. ಇದು ಕಠಿಣ ಪರಿಸ್ಥಿತಿಗಳಿಗೆ ನೀವು ಎದುರಾಗಲಿದ್ದೀರಿ. ಅದರಲ್ಲೂ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ನಿಮ್ಮನ್ನು ಕಟ್ಟಿಹಾಕಲಿವೆ ಎಂಬುದನ್ನು ಸೂಚಿಸಲಿದೆ. ಗೂಳಿ ಅಥವಾ ಪ್ರಾಣಿ ಓಡಿಸಿಕೊಂಡು ಬರುವುದು. ನಿಮ್ಮ ಕನಸಿನಲ್ಲಿ ಗೂಳಿ ಅಥವಾ ನಾಯಿಯಾಗಲಿ ಇಂತಹ ಪ್ರಾಣಿಗಳು ನಿಮ್ಮನ್ನು ಓಡಿಸಿಕೊಂಡು ಬಂದಂತೆ ಕನಸು ಬಿದ್ದರೆ ನಿಮಗೆ ವಿಶ್ರಾಂತಿಯ ಅಗತ್ಯತೆ ಇದೆ ಎಂದರ್ಥ. ಹಾಗೆ ನೀವು ಬಹಳ ಕಾಲದಿಂದ ನೀವು ಅಂದುಕೊಂಡಿದ್ದ ಕೆಲಸವನ್ನು ಅರ್ಧದಲ್ಲಿಯೇ ಮರೆತಿದ್ದೀರಿ. ಹಾಗೆ ದೇವಾಲಯಗಳ ಭೇಟಿಯ ದಿನವನ್ನು ಮುಂದೂಡುತ್ತಿದ್ದೀರಿ ಎಂಬ ಸೂಚಕವಂತೆ. ಸ್ನೇಹಿತರೆ, ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಇರಲಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.